ದೀಪಿಕಾ ಅವರೇ, ಈಗ ನಾವು ನಮ್ಮ ಇಂಡಸ್ಟ್ರಿನಲ್ಲಿ ನೋಡೋದಾದ್ರೆ, ಈಗ ಸಾಮಾನ್ಯವಾಗಿ ಈಗ ಫೀಮೇಲ್ ಲೀಡ್ ಅಂತ ಬಂದಾಗ ಅವ್ರಿಗೆ ಸಿಗುವಂತಹ ಪಾತ್ರಗಳು ಅಂದ್ರೆ ತುಂಬಾ ಕಡಿಮೆ ಸ್ಪೇಸ್ ಇರುವಂಥದ್ದು. ಅಂದ್ರೆ ಎಲ್ಲೋ ಒಂದು 4 ಹಾಡುಗಳಿಗೆ ಅಥವಾ 4 ನೃತ್ಯಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಸೊ ಎಲ್ಲಿ ಬೇಕೋ ಅಷ್ಟಕ್ಕೆ ಮಾತ್ರ ಹೊಂದಿರುತ್ತೆ. ಅಂದ್ರೆ ಫುಲ್ ಫ್ಲೆಡ್ಜ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತ ತುಂಬಾ ಕಡಿಮೆ, ಇನ್ನೂ ಅದು ಸೃಷ್ಟಿ ಆಗ್ಬೇಕಾಗಿದೆ. ಸೊ ಇವಾಗ ಈ ಸಿನಿಮಾದಲ್ಲಿ ನೀವೊಂದು ಮೇಜರ್ ರೋಲ್ ನಲ್ಲಿ ಕಾಣಿಸ್ಕೊತಿದ್ದೀರಾ. ನಿಮ್ಮ ಸ್ಪೇಸ್ ಎಷ್ಟಿದೆ ಅಂತ ಈ ಸಿನಿಮಾದಲ್ಲಿ? ಆಗ್ಲೇ ಇಲ್ಲ, ಈ ವಿಚಾರದಲ್ಲಿ ನಂಗೆ ಸ್ಕ್ರೀನ್ ಸ್ಪೇಸ್ ತುಂಬಾ ಖುಷಿ ಇದೆ. ಏನಕ್ಕೆ ಅಂದ್ರೆ ಶುರು ಆಗದೆ ಈ ಕಾವ್ಯ ಅನ್ನೋದ್ರಿಂದ ನನ್ನಿಂದ, ಸೊ ಎಂಡ್ ಆಗೋದು ಕಾವ್ಯ ಅನ್ನೋದ್ರಿಂದ ಎಂಡ್ ಆಗುತ್ತೆ. ಸೊ ಈಗ ಹೆಂಗಿಲ್ಲಿ ಅಮರ ಪ್ರೇಮಿ ಅರುಣ್ ಅಂತ ಇದೆ, ನೀವು ಸಿನಿಮಾ ನೋಡಿದ್ಮೇಲೆ ಇದು ಅಮರ ಪ್ರೇಮಿ ಕಾವ್ಯ ಕೂಡ ಆಗಿರ್ಬೋದಲ್ಲ ಅಂತ ಹೇಳ್ಬೋದು. ಅಷ್ಟು ಇಂಪಾರ್ಟೆನ್ಸ್ ಇದೆ ಈ ಪಾತ್ರಕ್ಕೆ, ಅಷ್ಟು ಸ್ಪೇಸ್ ಕೂಡ ಇದೆ. ಅಂಡ್ ಐ ಬಿಲೀವ್ ಲೈಕ್ ಸ್ಪೇಸ್ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ ಮತ್ತೆ ಅವ್ರದ್ದು ಒಂದು ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂಡ್ ಅವ್ರಿಗೆ ಪರ್ಫಾರ್ಮೆನ್ಸ್ಗೆ ಎಷ್ಟು ಸ್ಪೇಸ್ ಇದೆ ಅದು ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಐ ಬಿಲೀವ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ಬಟ್ ನಂಗೆ ಈ ಪ್ರಾಜೆಕ್ಟ್ ಅಲ್ಲಿ ಎರಡೂ ಸಿಕ್ಕಿದೆ. ಓಕೆ, ಸೊ ಆ ಖುಷಿ ಇದೆ. ವಂಡರ್ಫುಲ್. ಅಂಡ್ ಹರೀಶರ್ವ ಅವರೇ, ನಾನು ಹಾಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಸೊ ನೀವು ಹೊಂದಿಸಿ ಬರೀ ರೂಪಾಂತರ ಈ ರೀತಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಕ್ಯಾಮಿಯೋ ರೋಲ್ಗಳು ನೀವು ಮಾಡಿದ್ದೀರಾ. ಇದು ನಿಮ್ಗೆ ಆಸ್ ಅನ್ ಆಕ್ಟರ್ ಫುಲ್ ಫ್ಲೆಡ್ಜ್ ನಿಮ್ಮ ಮೂವಿ. ಸೊ ಇವಾಗ ಒಬ್ಬ ನಟ ಅಂದ್ರೆ ತನ್ನನ್ನ ತಾನು ಪ್ರೂವ್ ಮಾಡ್ಕೋಬೇಕು ಅಂತ ಬಂದಾಗ, ಸೊ ಅಂದ್ರೆ ಈ ರೀತಿ ಮೇನ್ ರೋಲ್ಗಳಲ್ಲಿ ನೀವು ಅವ್ರ ಅಭಿನಯ ಮಾಡಿ ನಿಮ್ಮ ಆಕ್ಟಿಂಗ್ಗಳು ಮುಖಾಂತರ ನಿಮ್ಗೆ ಬೇರೆ ಸಿಗುತ್ತಾ, ಅಥವಾ ಹೇಗೆ ನೀವು ಸ್ಕ್ರಿಪ್ಟ್ ನೋಡಿ ನೀವು ಸೆಲೆಕ್ಟ್ ಮಾಡ್ತೀರಾ ಹೇಗೆ ಅಂತ? ಐ ಥಿಂಕ್ ಇದಕ್ಕೆ ನಾನು ಇನ್ನ ಉತ್ತರ ಹುಡುಕ್ತಾ ಇದ್ದೀನಿ. ಬಿಕಾಸ್ ನನ್ನ ಫಸ್ಟ್ ಡೆಬ್ಯೂ ಮೂವಿ ಏನ್ ಕಹಿ ಇದೆಯಲ್ಲ, ಸೊ ಅದು ರಿಲೀಸ್ ಆದಾಗ ಅದು ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ಕರ್ನಾಟಕ ಸ್ಟೇಟ್ ಅವಾರ್ಡ್ ವಿನ್ ಆಗಿದ್ದು. ಅದು ರಿಲೀಸ್ ಆಗಿದ್ದ ಟೈಮಲ್ಲಿ ನ್ಯೂಸ್ ಪೇಪರ್ಸ್ ಇಂದ ಹಿಡಿದು ಮೀಡಿಯಾದವರಿಂದ ಹಿಡಿದು ಎಲ್ಲ ರಿಲೀಸ್ ಆಗಿದ್ದ ಟೈಮಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್, ಸ್ಟ್ಯಾಂಡರ್ಡ್ ಪರ್ಫಾರ್ಮರ್, ಸ್ಟೀಲರ್ ಆಫ್ ದ ಶೋ ಇದೆಲ್ಲ ಬರ್ದಿದ್ರು ನನ್ನ ಬಗ್ಗೆ. ಸೊ ಅವಾಗ ನನಗೆ ಅನ್ಸಿದ್ದು ವಾವ್, ಅಂದ್ರೆ ಇರುತ್ತಲ್ಲ ಚೆನ್ನಾಗ್ ಆಗುತ್ತೆ ಇದರಿಂದ ಅಂತೇಳಿ. ಬಟ್ ದ ಸ್ಟ್ರಗಲ್ ವಾಸ್ ರಿಯಲ್. ಅನ್ಕೊಂಡಾಗಂತೂ ಆಗ್ಲಿಲ್ಲ ಅದು. ಆ ಟೈಮಲ್ಲಿ 3 ಸಿನಿಮಾ, ಒಂದ್ ಸಿನಿಮಾ ಮುಹೂರ್ತ ಆಗಿ ಶುರು ಆಗಿಲ್ಲ, ಇನ್ನೊಂದು ಸಿನಿಮಾ ಆಲ್ಮೋಸ್ಟ್ 30% ಶೂಟ್ ಆಗಿತ್ತು, ಆಗ್ಲಿಲ್ಲ. ಸೊ ಈ ತರ ಇದ್ದಾಗ ಈಗ ತುಂಬಾ ಒಳ್ಳೊಳ್ಳೆ ನಿರ್ದೇಶಕರು, ತುಂಬಾ ದೊಡ್ಡ ದೊಡ್ಡ ಸಿನಿಮಾಸ್ ಮಾಡಿರೋರು, ಆ ಒಡನಾಟ, ಆ ಮಾತುಕತೆ ಇದೆ. ಅವರಲ್ಲೂ ಮಾಡ್ಬೇಕಾಗಿದ್ದು ಹೆಸರು ಹೇಳಲ್ಲ, ಬಟ್ ಸ್ಟಿಲ್ ಆ ಟೈಮಲ್ಲಿ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ನೋನ್ ಫೇಸ್ ಅನ್ನೋದೊಂದು ಫ್ಯಾಕ್ಟರ್ ಬರುತ್ತೆ. ಬಿಕಾಸ್ ಇದನ್ನ ಏನಕ್ಕೆ ಹೇಳ್ತೀನಿ ಅಂದ್ರೆ, ಆಸ್ ಅನ್ ಆಕ್ಟರ್ ಸ್ಕ್ರಿಪ್ಟ್ ಚೂಸ್ ಮಾಡ್ತೀನ ಅಥವಾ ಆಸ್ ಅ ಇದ್ರ ಬಗ್ಗೆ ಹೋಗ್ತೀನ ಅನ್ನೋದಕ್ಕಿಂತ ಇಲ್ಲಿ ಬೇಸ್ ಥಿಂಗ್ ನೋನ್ ಫೇಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಷ್ಟೆಲ್ಲಾನು ನನ್ನ ಬಗ್ಗೆ ಬರ್ದಾಗ ನಂಗೇನೋ ತುಂಬಾ ಚೆನ್ನಾಗ್ ಆಗ್ಬೋದು, ಅವಕಾಶ ತುಂಬಾ ಚೆನ್ನಾಗತ್ತೋ ಅನ್ನೋದ್ಕಿಂತ ಇನ್ನೊಂದಿಷ್ಟು ಕೆಲಸ ಸಿಗ್ಬೋದು ಅನ್ನೋದು ನನ್ನ ಖುಷಿ ಇದ್ದಿದ್ದು. ಬಟ್ ಹಾಗಾಗ್ಲಿಲ್ಲ. ಸೊ ಅವಾಗ ನಾನು ಹೇಳಿದ್ದು, ಬಿಕಾಸ್ ಬೇರೆಯವ್ರು ನಂಗೆ ಗೊತ್ತಿರೋರ ಹತ್ರನೇ ಹೇಳಿದಾಗ ಅಂತ ಒಳ್ಳೆ ರೋಲ್ ಮಾಡಿದೀರ ಕಹಿಯಲ್ಲಿ, ಸುಮ್ನೆ ಸಣ್ಣ ಪುಟ್ಟ ಪಾತ್ರ ಕೊಡೋದು ನಂಗೆ ಬೇಡ, ಮುಂದ್ ವಿಲ್ ವರ್ಕ್ ಅಂತ ಹೇಳಿ. ಅಫ್ಕೋರ್ಸ್ ವಿ ಆರ್ ಗೋನ್ ವರ್ಕ್ ನೆಕ್ಸ್ಟ್. ಮುಂದೆ ಈಗಿರೋ ಒಳ್ಳೊಳ್ಳೆ ನಿರ್ದೇಶಕರು ಖಂಡಿತವಾಗ್ಲೂ ನಾವು ಒಟ್ಟು ಮಾಡ್ತೀವಿ ಮುಂದೆ. ಬಟ್ ಆ ಟೈಮಲ್ಲಿ ಇದೆಯಲ್ಲ, ಸೊ ಅದು ಆಗ್ತಿರ್ಲಿಲ್ಲ. ಅವಾಗ ನಾನು ಹೇಳ್ತಿದ್ದು ಇಟ್ಸ್ ಓಕೆ, ಏನೋ ಒಂದ್ ಕೊಡಿ ಅಂತ ಹೇಳಿ. ಸೊ ಅವಾಗ ಸೊ ಅವಾಗ್ಲೇನೆ ಇಂಥ ಒಂದಿಷ್ಟು ಸಣ್ಣ ಪುಟ್ಟ ಪಾತ್ರಗಳು. ಸೊ ಅದಾದ್ಮೇಲೆ ಪ್ರವೀಣ್ ಅವ್ರದ್ದು ಕಹಿ ಅಂತ ಬಂತು, ಸಾರಿ ಅಮರ ಪ್ರೇಮಿ ಅರುಣ್ ಏನಿದೆ. ಸೊ ಐ ಥಿಂಕ್ ಇದು ನನಗೆ ಆಸ್ ಅನ್ ಆಕ್ಟರ್ ಅವ್ರದ್ದು ಕತೆ ಕೇಳಿದ್ದು. ಬಿಕಾಸ್ ನಾನು ಪ್ರವೀಣ್ ಅವ್ರ ಬರವಣಿಗೆ ಯಾವಾಗ್ಲೂ ಇಷ್ಟ ಆಗತ್ತೆ. ಅವ್ರು ಬೇಸಿಕಲಿ ಈಸ್ ಅ ವೆರಿ ಗುಡ್ ರೈಟರ್. ಸೊ ಅವ್ರದ್ದು ಎಡೆ ಕೂಡ ಪುಸ್ತಕ ರಿಲೀಸ್ ಆಗಿದೆಯಲ್ಲ, ಸೊ ಇದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಅವರ ಬರೆಯೋ ಶೈಲಿ, ಅವರು ಹೇಳ್ಬೇಕು ಅಂತಿರೋ ಒಂದು ಕತೆ, ನನಗೂ ನನ್ನ ಒಂದು ಥಿಯೇಟರ್ ಬೇಸ್ ನಾನು ಒಂದಿಷ್ಟು ಕಲ್ತಿರೋದ್ರಿಂದ ಐ ಥಿಂಕ್ ಅಲ್ಲೆಲ್ಲೋ ವಿ ಸಿಂಕ್ಟ್ ಅನ್ಸತ್ತೆ. ಸೊ ಅವ್ರಿಗೆ ನಾನೇ ಮಾಡ್ಬೇಕು ಅಂತ ಇದ್ದಿದ್ದೂ ಒಂದು ತುಂಬಾ ಒಳ್ಳೇದಕ್ಕೆ ಅನ್ಸುತ್ತೆ. ನನಗೂ ಆ ಸಿನಿಮಾ ಬಂದಿದ್ದು ಒಳ್ಳೇದಕ್ಕೆ ಅನ್ಸುತ್ತೆ. ಐ ಥಿಂಕ್ ಇಲ್ಲಿಂದ ಸ್ಕ್ರಿಪ್ಟ್ ಆಸ್ ಅ ಪರ್ಫಾರ್ಮರ್ ಎಲ್ಲಾನು ಒಟ್ಟುಗೂಡಿ ಮುಂದೆ ಬರೋ ಕೆಲಸಗಳಿಗೂ ಇವೆರಡರ ಜೊತೆನೂ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ಇವನ್ ದ ಸ್ಕ್ರಿಪ್ಟ್, ಕಂಟೆಂಟ್ ಅಂಡ್ ಆಲ್ಸೋ ಆಸ್ ಅ ಪರ್ಫಾರ್ಮರ್, ಈವನ್ ಥ್ರೂ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಐ ವಾಂಟ್ ಟು ಗ್ರೋ. ಬಿಕಾಸ್ ಜಸ್ಟ್ ನಾನೇನೋ ಇಲ್ಲೇ ಇದನ್ನ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಕ್ಕೂ ಆಗಲ್ಲ. ಬಿಕಾಸ್ ಆ ಸ್ಟ್ರಗಲ್ ಇದೆಯಲ್ಲ, ಐ ಥಿಂಕ್ ಸ್ಟ್ರಗಲ್ ಅನ್ನೋದಕ್ಕಿಂತ ಇಟ್ ಹ್ಯಾಸ್ ಟು ಲೈಕ್ ಎವ್ರಿ ಸಿಂಗಲ್ ಇಂಡಿವಿಜುವಲ್ ಹೋಗ್ಲೇಬೇಕದು, ಆ ಗೋತ್ರು ಆಗ್ಬೇಕು. ಅದ್ರಿಂದ ಅದಕ್ಕಿಂತ ಜಾಸ್ತಿ ಟೈಮಿಗೆ ಕಾಯ್ಬೇಕು. ಸೊ ಆ ಬಿಲೀಫ್ ಇದೆ ದಟ್ ಆ ಟೈಮ್ ಬರತ್ತೆ ಅಂತ. ಅದ್ರ ನಡೆಗೆ ಏನ್ ಕೆಲಸ ಮಾಡ್ಬೋದು ನಿಷ್ಠೆಯಿಂದ ಮಾಡ್ಕೊಂಡು ಹೋಗೋದು. ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವಲ್ಲ ಅಂದ್ರೆ ನಮ್ಗೆ ಏನ್ ಸಿಗುತ್ತೋ ಅದನ್ನ ನಾವು ಶ್ರದ್ಧೆಯಿಂದ ಮಾಡ್ತಾ ಹೋದ್ರೆ ಮುಂದೆ ಖಂಡಿತವಾಗ್ಲೂ ಆಪರ್ಚುನಿಟೀಸ್ ಲೈಕ್ ಓಪನ್ ಆಗುತ್ತೆ ಅಂತ ಅಲ್ಲ. ರೈಟ್, ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಒನ್.
ಯಾರು ಸರ್ ನೆಕ್ಸ್ಟ್ ಯಾರು ಬಿಟ್ಟಿದ್ರಿ? ಯಾರ ಮ್ಯೂಸಿಕ್, ಸಿನಿಮಾದಲ್ಲಿ ಮ್ಯೂಸಿಕ್ ಒಂದು ಸ್ವಲ್ಪ ಸೆಳೆಯುತ್ತೆ. ನಾವು ಟ್ರೈಲರ್ ನೋಡಿದಾಗ, ಟೀಸರ್ ನೋಡಿದಾಗ ಒಂಥರ ಅಂದರೆ ನೀವು ಹೇಳ್ದಂಗೆ ಕನೆಕ್ಟ್ ಆಗುತ್ತೆ. ಸೊ ಯಾರು ಮಾಡಿದ್ರು ಮ್ಯೂಸಿಕ್ಕು ಸಿನಿಮಾ? ಮ್ಯೂಸಿಕ್ ಪೋರ್ಷನ್ ಇದೆಯಲ್ಲ ಸಿನಿಮಾಗೆ, ಅದು ಒಂದು ಫಿಲ್ಮ್ ಮೇಕಿಂಗ್ ಅಲ್ಲಿ ಒಂದು ಮಾತಿದೆ, ಅಂದ್ರೆ 50% ಆಫ್ ಯುವರ್ ಫಿಲ್ಮ್ ಇಸ್ ಮ್ಯೂಸಿಕ್ ಅಂತ, ಅಟ್ಲೀಸ್ಟ್ 50%. ಸೊ ಅದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಮ್ಮ ಕಿರಣ್ ರವೀಂದ್ರನಾಥ್ ಅಂತ ಮ್ಯೂಸಿಕ್ ಡೈರೆಕ್ಟರ್. ಹಿಂದೆ ಅವರು ಫಸ್ಟ್ ರ್ಯಾಂಕ್ ರಾಜು ಕನ್ನಡಂ, ಕೃಷ್ಣ ತುಳಸಿ ಸಿನಿಮಾಗಳನ್ನ ಕೊಟ್ಟಿರೋರು. ಸೊ ಅವ್ರ ಹತ್ರ ಅಂದ್ರೆ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಾನು ಮೊದಲನೇ ಸಿನಿಮಾ ಮಾಡ್ತಿದ್ದೀನಿ ಸರ್, ಅಂದ್ರೆ ನೇರ ಹೋಗಿ ಯಾರ್ದ ಇನ್ನೊಬ್ರದ್ದು ಮಾತಿಲ್ದೇನೆ, ಇನ್ನೊಬ್ರದ್ದು ಪರಿಚಯನ ಹೇಳ್ಕೊಳ್ಳೋದೇನೆ. ಸೊ ಅವ್ರ ಹತ್ರ ಹೋಗಿ ನೇರವಾಗಿ ಮಾತಾಡಿದೆ ನಾನು, ಹಿಂಗೆ ಮಾಡ್ಬೇಕು ಅಂತಿದ್ದೀನಿ. ಕತೆ ಕೇಳಿದ್ರು, ತುಂಬಾ ಚೆನ್ನಾಗಿದೆ, ನನಗೆ ಇದು ಹೊಸದು ಅಂತ ಅನ್ನಿಸ್ತಾ ಇದೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಈ ಮಾಡುವಿಕೆನಲ್ಲಿ ನಾನು ತುಂಬಾ 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 ಕಲಿತೆ. ಯಾಕಂದ್ರೆ ನನ್ನ ಸಿನಿಮಾಗೆ ಬೇಕಾದ ಹಾಡುಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಮತ್ತೆ ಅದಕ್ಕೆ ತಕ್ಕಂತಹ ಹಾಡುಗಳನ್ನ ಬರ್ಸೋದು ತುಂಬಾ ಖುಷಿ ಕೊಟ್ಟ ಕೆಲಸ ನನಗೆ. ನನ್ನ ಸಿನಿಮಾದಲ್ಲಿ ಒಂದು ಪ್ರೇಮಗೀತೆನೆ, ಅಂದ್ರೆ ನೀವು ಈ ಹಾಡುಗಳನ್ನೆಲ್ಲ ಈಗ ನೀವು ಡಿಬಿಟ್ಸ್ ಮ್ಯೂಸಿಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅದರಲ್ಲಿ ನಾವು ಮೊದಲು ಬಿಟ್ಟಿದ್ದ ಹಾಡನ್ನ ಬರೆದಿದ್ದು, ಅಂದ್ರೆ ಒಮ್ಮೆ ನೋಡಿದ ಅಂತ ಒಂದು ಹಾಡನ್ನ ಬರೆದಿದ್ದು ಜಯಂತ್ ಕೈಕಣಿ. ಓಕೆ, ವಂಡರ್ಫುಲ್. ಸೊ ಅಂದ್ರೆ ಇಡೀ ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಇಡೀ ಕಥೆನ ಹುಡುಕಾಟ ಅನ್ನೋದು ನಂದು ಥೀಮ್. ಸೊ ಆ ಹುಡುಕಾಟನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದು ಆ ಹಾಡು. ಅದೊಂದು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಸರ್ ಜಯಂತ್ ಸರ್. ಅದಾದ್ಮೇಲೆ ಇನ್ನ 2 ಹಾಡುಗಳು ಯೋಗರಾಜ್ ಸರ್ ಬರೆದಿದ್ದಾರೆ. ನನ್ನ ನೆರಳಿಂದು ನನ್ನೇ ಕೇಳುತ್ತಿದೆ ನೀನು ಯಾರು ಎಂದು ಅಂತ. ಸೊ ಆ ಹಾಡನ್ನ ಯೋಗರಾಜ್ ಸರ್ ಬರ್ತಿದ್ದಾರೆ. ಆಮೇಲೆ ಇನ್ನೊಂದು ಹಾಡು ಬರುತ್ತೆ, ಅಂದ್ರೆ ಪ್ರೀತಿಯಲ್ಲಿ ಮುಳುಗಿರುವ ಹುಡುಗಿಯ ಹಾಡು, ಅದನ್ನು ಕೂಡ ಜಯಂತ್ ಸರ್ ಯೋಗರಾಜ್ ಸರ್. ಅಂದ್ರೆ ಯೋಗರಾಜ್ ಸರ್ ಒಂದ್ ಬಗೆಯ ಹಾಡುಗಳಿಗೆ ಜಾಸ್ತಿ ಹೆಸರಾಗಿದ್ದಾರೆ. ಸೊ ಆದ್ರೆ ನನ್ನ ಸಿನಿಮಾಗೆ ನಾನು ಈ ತರದನ್ನ ಸರ್ರಿಂದ ಬರೆಸ್ಬೇಕು ಅಂತ ನನ್ಗೆ ದೊಡ್ಡ ಬಯಕೆ, ಅವ್ರ ಹತ್ರ ಕೆಲಸ ಮಾಡ್ತಿದ್ದ ದಿನಗಳಿಂದ. ಹಂಗಾಗಿ 2 ಹಾಡುಗಳು ಈ ತರದ್ದು. ನಾ ಕನ್ನಡಿ ಮುಂದೆ ಇರುವೆ ಅಂತ ಒಂದು ಹಾಡಿದೆ, ಅದು ಕೂಡ ಸರ್ ಬರೆದಿದೆ. ಇನ್ನ ನಿಮಗೆ ನಮ್ಮ ಅಮರ ಪ್ರೇಮಿ ಅರುಣ್ ವಿಶೇಷತೆ ಬಗ್ಗೆ ಹೇಳಿದೆ, ಅಂದ್ರೆ ಬಳ್ಳಾರಿಯಲ್ಲಿ ಪದಗಳಲ್ಲೇ ಇರುವ ಒಂದು ಹಾಡಿದೆ. ಸೊ ಅದನ್ನ ನಾನ್ ಬರೆದಿದ್ದೀನಿ. ಆಮೇಲೆ ಎಳೆತನದಲ್ಲಿ ಇನ್ನ ಸೆಳೆತ, ಅಂದ್ರೆ ಸಣ್ಣ ಮಕ್ಕಳಾಗಿನ ಸೆಳೆತ ಇರುತ್ತಲ್ಲ, ಅಂದ್ರೆ ಇನ್ನೊಂದು ಹುಡುಗನೋ ಹುಡುಗಿ ಜೊತೆಗೆ, ಸೊ ಅದನ್ನ ಕೂಡ ನಾನೇ ಬರೆದಿದ್ದೀನಿ. ಅದನ್ನ ನಾವು ಬಿಡುಗಡೆ ಮಾಡಿಲ್ಲ. ಅದು ಒಂದು. ಇನ್ನೊಂದು ಒಂದಷ್ಟು ಜನ ಆಟೋಬಯೋಗ್ರಫಿ ಅಂತ ಹೇಳ್ತಾರೆ ಆ ಹಾಡನ್ನ ಕೇಳಿದ್ರೆ. ಅದೇನಂದ್ರೆ ಹುಡುಗಿನ ಹುಡುಕೋದು ಒಂದು ಹಾಡಿದೆ, ಅಂದ್ರೆ ತಂದೆ ತಾಯಿಗಳು ಸೇರಿ ಮಗನ್ಗೆ ಹುಡುಗಿ ಹುಡುಕೋದು ಎಷ್ಟು ಕಷ್ಟ ಈಗಿನ ಕಾಲದಲ್ಲಿ ಅನ್ನೋದಿದೆ. ಸೊ ಆ ಹಾಡು ಬಳ್ಳಾರಿ ಪದಗಳಲ್ಲಿದೆ. ಅದನ್ನ ನಾನ್ ಬರ್ದಿದ್ದೀನಿ. ಸೊ 3 ಹಾಡುಗಳನ್ನ ನಾನ್ ಬರ್ದಿದ್ದೀನಿ. ಆಮೇಲೆ ಇಡೀ ಸಿನಿಮಾನ ಈಗಾಗಲೇ ನಾವು ಒಂದಷ್ಟು ಜನ ಇನ್ವೆಸ್ಟರ್ಸ್ ಗಳಿಗೆ ತೋರಿಸಿದೀವಿ ಸಿನಿಮಾ. ಸೊ ಅವರೆಲ್ಲರ ಮೊದಲ ಮತ್ತು ತುಂಬಾ ಗಟ್ಟಿಯಾದ ಹೇಳಿಕೆ ಏನಂದ್ರೆ, ಈ ಸಿನಿಮಾದ ಮ್ಯೂಸಿಕ್ ಇದೆಯಲ್ಲ ಅದು ತುಂಬಾ ಸೆಳಿತಾ ಇದೆ ಅಂತ. ಆಮೇಲೆ ಇಡೀ ಸಿನಿಮಾನ ಅದು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೆ, ಆಮೇಲೆ ಚೆನ್ನಾಗಿ ದಾಟ್ಸುತ್ತೆ ಅಂತ. ಒಂದ್ ಪ್ರೇಮ ಕಥೆಗೆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅದೆಲ್ಲದೂ ಕೂಡ ಅಮರ ಪ್ರೇಮಿನಲ್ಲಿ ಇದೆ. ಅದಕ್ಕೆ ನಾನು ಕಿರಣ್ ರವೀಂದ್ರನಾಥ್ ಅವರ ದೊಡ್ಡ ಬಿಕಾಸ್ ಆಕ್ಚುಲಿ ಲವ್ ಸ್ಟೋರಿಗಳು ಬಂದಿದೆ, ಇಲ್ಲ ಅಂತ ಏನಿಲ್ಲ, ಬಟ್ ನೀವು ದ ಪ್ರೆಸೆಂಟೇಷನ್ ಮ್ಯಾಟರ್ಸ್ ಅಷ್ಟೇ. ನೀವು ಎಷ್ಟು ಭಿನ್ನವಾಗಿ ನೀವು ತೋರಿಸ್ತಿರೋದು ಮ್ಯಾಟರ್ಸ್. ಅಂಡ್ ನೀವು ಯೋಗರಾಜ್ ಭಟ್ ಹಾಗೇನೆ ಜಯಂತ್ ಕೈಕಿಣಿ ಬಗ್ಗೆ ಮಾತಾಡ್ತಾ ಇದ್ರಿ. ಇವಾಗ ನಾನು ಏನ್ ಕೇಳಬೇಕು ಅಂದ್ರೆ, ಇವ್ರನ್ನ ನೀವು ಅಂದ್ರೆ ಒಂದು ಗೀತೆಗಳನ್ನ ಬರೆಯೋದಕ್ಕೆ ಇವ್ರನ್ನ ಆಯ್ಕೆ ಮಾಡ್ಕೊಂಡಿರೋದು ಪ್ರೊಡಕ್ಷನ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಳೋದಕ್ಕ ಅಥವಾ ಹಾಡಿನ ಭಾವವನ್ನ ಗಟ್ಟಿ ಮಾಡೋದಕ್ಕ? ಇಲ್ಲ, ಅದು ಪ್ರೊಡಕ್ಷನ್ ವ್ಯಾಲ್ಯೂ ಅಂತ ಮ್ಯಾಟ್ರೇ ಬರಲ್ಲ. ಯಾಕಂದ್ರೆ ಈ ಇಬ್ರು ಬರಹಗಾರರು, ಅಂದ್ರೆ ಜಯಂತ್ ಸರ್ ಆಗ್ಲಿ ಯೋಗರಾಜ್ ಸರ್ ಆಗ್ಲಿ, ಯಾವ್ದೇ ಪ್ರೊಡಕ್ಷನ್ ವ್ಯಾಲ್ಯೂ ನೋಡಿ ಸಿನಿಮಾಗಳ ಹಾಡು ಬರೆಯೋದಿಲ್ಲ. ಯಾಕಂದ್ರೆ ಅವರು ದೊಡ್ಡ ಸಿನಿಮಾಗಳಿಗೂ ಬರೀತಾರೆ, ಹೊಸಬ್ರ ಸಿನಿಮಾಗಳಿಗೂ ಬರೀತಾರೆ, ಅಥವಾ ಪದ್ಯಗಳಿಗೂ ಕೂಡ, ಪತ್ರಿಕೆಗಳಿಗೂ ಪದ್ಯ ಕೂಡ ಬರೀತಾರೆ. ಅಲ್ಲಿಂದ ನಿಮಗೆ ದುಡ್ಡು ಆ ತರದ್ದೇನು ಇಲ್ಲ. ಪ್ರೊಡಕ್ಷನ್ ವ್ಯಾಲ್ಯೂ ಅಂತ ಅಲ್ಲಿ ಮಾಡ್ತಾರೆ. ಅಂದ್ರೆ ಯಾವ್ದೋ ಒಂದು ತಂಡ ಅದರ ಪ್ರಯತ್ನ ನನಗೆ ಹಿಡಿಸಿದೆ, ಆಮೇಲೆ ಅದ್ರ ಜೊತೆಗೆ ನಾನು ಗುರುತಿಸ್ಕೋಬೇಕು ಅದ್ರ ಜೊತೆಗೆ ನಾನಿದ್ರೆ ಅವ್ರಿಗೂ ಕೂಡ ಓಕೆ ಜಯಂತ್ ಸರ್ ಇಂದ ಬರ್ಸಿದೀನಿ, ಯೋಗರಾಜ್ ಸರ್ ಇಂದ ಬರ್ಸಿದೀನಿ ಅಂತ ಅನ್ನೋದು ಅವ್ರಿಗೆ ಸಿಗೋದಾದ್ರೆ ಪರವಾಗಿಲ್ಲ. ಯಾಕಂದ್ರೆ ಆಫ್ಟರ್ ಆಲ್ ಕೊನೆಗೆ ಆ ತಂಡ ತೀರ್ಮಾನ ಮಾಡಿರುತ್ತೆ, ಈ ಹಾಡು ಅಥವಾ ಇವ್ರು ಬರೆಯೋ ಹಾಡು ನನಗ್ ಬೇಕಾ ಬೇಡ ಅಂತ.
ಎಕ್ಸಾಕ್ಟ್ಲಿ ಆ ಜಾಗದಲ್ಲಿ ನಿಂತು ಅವರು ಕೂಡ ಇದ್ ಮಾಡಿದ್ರೆ. ಯಾಕಂದ್ರೆ ಎಷ್ಟೋ ಸಿನಿಮಾಗಳು ಅವ್ರು ಬರ್ದಿರೋ ಹಾಡುಗಳನ್ನ ಬಳಸ್ಕೊಳ್ಳದೆ ಇರೋ ತರದ್ದು ಆಗಿರುತ್ತೆ ಅವರ ಎಕ್ಸ್ಪೀರಿಯನ್ಸ್ ಗಳಲ್ಲಿ, ಅವರ ಮೊದಲ ದಿನಗಳಲ್ಲಿ. ಅದು ಹಂಗಲ್ಲ, ಅಂದ್ರೆ ಪ್ರೊಡಕ್ಷನ್ ವ್ಯಾಲ್ಯೂ ಅಂತಲ್ಲ, ನನ್ನ ಕಥೆನ ನೋಡುಗರಿಗೆ ತುಂಬಾ ಚೆನ್ನಾಗಿ ಮುಟ್ಸೋ ಬರವಣಿಗೆ ಇವರಿಬ್ರು ಇಂದ ಬರಬಹುದು ಅಂತ ನನ್ಗೆ ಅನ್ಸಿ ನಾನು ಕೇಳ್ಕೊಂಡೆ. ಆಕ್ಚುಲಿ ಅವ್ರು ಒಪ್ಪಿದ್ದು ಅಂದ್ರೆ ಈ ಕಡೆಯಿಂದ ಅದು ಅಂದ್ರೆ ನಮ್ ಕಡೆಯಿಂದ ನಮ್ ಪುಣ್ಯ ಅದು. ಎಕ್ಸಾಕ್ಟ್ಲಿ, ಹೌದೌದು. ಅವರ ಒತ್ತಡಗಳು, ಯಾಕಂದ್ರೆ ಇಬ್ರು ಕೂಡ ಬಿಸಿ ಇರ್ತಾರೆ ಇಂಡಸ್ಟ್ರಿನಲ್ಲಿ. ಹೌದು. ಅವರು ಈಗ ಯೋಗರಾಜ್ ಸರ್ ಆಗ್ಲಿ, ಒಬ್ಬ ಡೈರೆಕ್ಟರ್ಗೆ 24/7 ಈಸ್ ಅ ಡೈರೆಕ್ಟರ್. ಎಕ್ಸಾಕ್ಟ್ಲಿ. ಸೊ ಆ ಸಿನಿಮಾ ತಲೆಯಲ್ಲಿ ಇದ್ದೇ ಇರುತ್ತೆ. ಆಮೇಲೆ ಯೋಗರಾಜ್ ಸರ್ ತರದ ಬರಹಗಾರ ಏನಂದ್ರೆ ಅವರು ತುಂಬಾ ಆಕ್ಟಿವ್ ಆಗಿರ್ತಾರೆ, ಅಂದ್ರೆ ಆಕ್ಟಿವ್ ರೈಟರ್. ಸುಮಾರು ಸಿನಿಮಾಗಳಿಗೆ ಒಂದೇ ಹೊತ್ತಲ್ಲಿ ಬರೀತಿರ್ತಾರೆ. ಬೆಳಿಗ್ಗೆ ಒಂದ್ ಸಿನಿಮಾಗೆ ಬರೀತಿರ್ತಾರೆ, ಆ ಹಾಡುಗಳು ಇದೆಲ್ಲದರ ನಡುವೆ ತಮ್ಮ ಸಿನಿಮಾ ಬಗ್ಗೆ ಕೂಡ ಯೋಚನೆ ಮಾಡ್ತಿರ್ತಾರೆ. ಸೊ ಈ ತರದವರು ತಮ್ಮ ಹೊತ್ತನ್ನ ನಮಗ್ ಕೊಟ್ಟು ನಮ್ಮ ಸಿನಿಮಾ, ಹೊಸಬ್ರು ಸಿನಿಮಾ, ಹೊಸ ತಂಡದ ಸಿನಿಮಾಗಳ ಜೊತೆ ಗುರ್ಸ್ಕೊತಾರಲ್ಲ, ಅದು ಅವರ ದೊಡ್ಡ ಗುಣ. ಎಕ್ಸಾಕ್ಟ್ಲಿ. ಎಲ್ಲವೂ ಕೂಡ ಒಳ್ಳೆ ಹಾದಿನಲ್ಲೇ ಹೋಗ್ತಿದೆ. ಸೊ ನಿಮ್ಮ ಸಿನಿಮಾ ಕೂಡ ಒಳ್ಳೆ ಹಾದಿನಲ್ಲೇ ಹೋಗ್ತಿದೆ, ಇನ್ನೂ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ಬಳ್ಳಾರಿ ಶೈಲಿ ಅಥವಾ ಆ ಬಳ್ಳಾರಿ ಕಲ್ಚರ್ ಅನ್ನ ಬೇಸಿಕ್ಲಿ ಎಕ್ಸ್ಪ್ಲೋರ್ ಮಾಡಕ್ ಹೊರಟಿದ್ದೀರಾ ಹೇಗೆ ಅಂತ ಅದೊಂದು ಪ್ರಶ್ನೆ ಮಾತ್ರ ಇತ್ತು ನನ್ನ ಹತ್ರ. ಸೊ ಯಾರಾದ್ರೂ ಹೇಳ್ಬೋದು ನಿಮ್ಮಿಬ್ಬರಲ್ಲಿ, ನೀವ್ ಹೇಳಿ ಇವಾಗ. ಅದೇ ಬಳ್ಳಾರಿ ಅಂತ ನಮ್ ಕ್ಯಾರೆಕ್ಟರ್ಸ್ ಎಲ್ಲರೂ ಎಲ್ಲಾ ಕ್ಯಾರೆಕ್ಟರ್ಸ್ ಹಂಗೆ ಬರ್ತಿದಾರೆ ಆಲ್ರೆಡಿ. ಸೊ ಅದಕ್ಕೆ ಈಗ ಕಾವ್ಯ ಅನ್ನೋ ಪಾತ್ರನ ಡಿಸೈನ್ ಮಾಡಿದಾರೆ. ಸೊ ಅದ್ ಯಾವ ತರ ಇದೆ ಅಂದ್ರೆ, ನಾವ್ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಶೂಟಿಂಗ್ ಅಲ್ಲಿ, ಸೊ ನಾನು ಮತ್ತೆ ಬೇರೆ ಹೋಗ್ತಿರೋ ಯಾರೋ ಒಬ್ರು ಅಲ್ಲಿರೋ ಬಳ್ಳಾರಿಯವರು ಸೇಮ್ ಅನ್ಸ್ಬೇಕು. ಸೊ ಅದೇ ತರ ಆಯ್ತು. ಇವನ್ ಕಲರ್ ಚೂಸಿಂಗ್ ಕೂಡ ಗುಡ್ಡದಲ್ಲಿ ಶೂಟ್ ಮಾಡ್ತಿದ್ವಿ ನಾವು. ಸೊ ಅವಾಗ ಐ ಥಿಂಕ್ ಆರೆಂಜ್ ಅಂಡ್ ಗ್ರೀನ್ ಸ್ಯಾರಿ ಏನೋ ಅಲ್ಲಿ ಒಂದಷ್ಟು ಜನ ನೋಡ್ದು ಅದೇ ತರ. ಸೊ ನಾನು ಅಷ್ಟ್ ಚೆನ್ನಾಗಿ ಅವ್ರ ಕ್ಯಾರೆಕ್ಟರ್ನ ಇದ್ ಮಾಡಿದಾರೆ, ಕ್ರಿಯೇಟ್ ಮಾಡಿ ಈ ತರ ಇರ್ಬೇಕು ಅಂತ ತುಂಬಾ ಚೆನ್ನಾಗಿ ಅದನ್ನ ಮಾಡಿದ್ದಾರೆ. ಸೊ ಬಳ್ಳಾರಿ ಅಂಡ್ ಫುಡ್ ಇರ್ಬೋದು ಅದನ್ನೆಲ್ಲ ಟ್ರೈ ಮಾಡ್ದು. ಅಂಡ್ ಇವ್ರ ಮನೆಗೆಲ್ಲ ಹೋಗಿ ನಾವು ಜೋಳದ ಮುದ್ದೆ, ಸ್ಪೆಷಲ್ ಬಳ್ಳಾರಿನಲ್ಲಿ ಅಂದ್ರೆ ಫುಡ್ ಅಲ್ಲಿ ಮಂಡಕ್ಕಿ, ಜೋಳದ ಮುದ್ದೆ. ಓ ಹೌದಾ, ದಾವಣಗೆರೆನಲ್ಲಿ ನಾನು ಅಂತ ಅನ್ಕೊಂಡೆ. ಮಿರ್ಚಿ ಮಂಡಕ್ಕಿ ಎಲ್ಲ ಬಳ್ಳಾರಿನಲ್ಲಿ. ಆಕ್ಚುಲಿ ಶೂಟ್ ಟೈಮ್ ಅಲ್ಲಿ ನಾನಂತೂ ಎಂಜಾಯ್ ಮಾಡ್ತಿದ್ದೆ. ಸಂಜೆ ಅದು ಪರ್ಟಿಕ್ಯುಲರ್ ಲೊಕೇಶನ್ ಜೋಳದ ಮುದ್ದೆ ಇದೆಯಾ? ವಂಡರ್ಫುಲ್. ಹೌದಾ, ಸೂಪರ್. ಮಿರ್ಚಿ ಮತ್ತೆ ಮಂಡಕ್ಕಿ ಅವೆಲ್ಲನೂ ಅಲ್ಲಿ. ಓಕೆ. ಐ ಥಿಂಕ್ ಬೇಸಿಕಲಿ ಬಳ್ಳಾರಿ ನುಡಿಯಿಂದ ಹಿಡಿದು ಬಳ್ಳಾರಿ ಒಂದು ಸಣ್ಣ ಜಾಗಗಳಿಂದ ಹಿಡಿದು ಮೇನ್ಲಿ ಬಳ್ಳಾರಿಯಲ್ಲಿ ಈಗ ನಮ್ಮ ಊರುಗಳಲ್ಲಿ ಒಂದಿಷ್ಟು ನೋನ್ ಪ್ಲೇಸಸ್ ಅಂತ ಇರುತ್ತಲ್ಲ, ಸೊ ಆ ರೀತಿ ಬಳ್ಳಾರಿಯಲ್ಲಿ ಇಡೀ ಕಥೆನ ಕ್ಯಾಪ್ಚರ್ ಮಾಡಿರೋದು. ಮತ್ತೆ ಸುತ್ತಮುತ್ತ ಹಳ್ಳಿಗಳು ಆಗಿರ್ಲಿ, ಆ ಟ್ರಾವೆಲಿಂಗ್ ಅಲ್ಲಿ ಈ ತರ ಒಂದು ಬಳ್ಳಾರಿನ ಎಷ್ಟೆಲ್ಲ ಹೇಗೆಲ್ಲ ತೋರಿಸಬಹುದು, ಒಂದು ಬಳ್ಳಾರಿ ಸೀಮೆನ ಫಸ್ಟ್ ಟೈಮ್ ಅನ್ಸುತ್ತೆ ಕನ್ನಡ ಸಿನಿಮಾದಲ್ಲಿ. ಐ ಥಿಂಕ್ ಹೌದು, ಅಂದ್ರೆ ಬಳ್ಳಾರಿ ಸೀಮೆ ಅಂತ ಹೇಳ್ತೀವಿ ನಾವು. ಇದು ಸೀಮೆ ಅಂತಂದ್ರೆ ಈಗ ನಮ್ಮ ಬಳ್ಳಾರಿ ಜಿಲ್ಲೆ ಅನ್ಬೋದಾಗಿತ್ತು. ಈಗ ಇಲ್ಲ, ಯಾಕಂದ್ರೆ ಬಳ್ಳಾರಿ ಸೀಮೆ ಎರಡು ಪಾಲ್ ಮಾಡಿದ್ದಾರೆ ಈಗ ಬಳ್ಳಾರಿ ಜಿಲ್ಲೆನ, ದೊಡ್ಡ ಬಳ್ಳಾರಿ ಜಿಲ್ಲೆನ. ಅಂದ್ರೆ ವಿಜಯನಗರ ಜಿಲ್ಲೆ ಮತ್ತೆ ಬಳ್ಳಾರಿ ಜಿಲ್ಲೆ ಅಂತ ಈಗ ಎರಡಾಗಿದೆ. ಮೊದಲದು ಬಳ್ಳಾರಿ ಜಿಲ್ಲೆ ಅಂತಾನೆ. ಸೊ ನಾವು ಮಾಡಿರೋ ಸಿನಿಮಾ ಆ ಎರಡೂ ಜಿಲ್ಲೆಗಳಿಗೆ ಸಂಬಂಧಪಟ್ಟಿರೋದು, ನಂಟಿರೋದು. ಹಂಗಾಗಿ ನಾವು ಬಳ್ಳಾರಿ ಸೀಮೆ ಅಂತ ಹೇಳ್ತೇವೆ. ಎರಡೂ ಜಿಲ್ಲೆಗಳಿಗೆ ಸಂಬಂಧಪಟ್ಟಿರೋ ಸಿನಿಮಾ ಇದು. ಅದೇ ಅಂದ್ರೆ ನನಗೆ ನೀವ್ ಕೇಳಿದ್ರಿ, ಅಂದ್ರೆ ತುಂಬಾ ಚೆನ್ನಾಗಿತ್ತು ಆ ಪ್ರಶ್ನೆ. ಏನಂತ, ಬಳ್ಳಾರಿನೇ ಯಾಕೆ ಅಂತ ಹೇಳಿದ್ರಿ. ನನಗೂ ಕೂಡ ಈ ಕಥೆನ ಬಳ್ಳಾರಿನಲ್ಲಿ ಇಡುವಾಗ ಇದೇ ಪ್ರಶ್ನೆ ಬಂತು. ನಾಳೆ ಸುಮ್ನೆ ಇವ್ರು ನಮ್ಮೂರೋನು ಅಂತ ಬಳ್ಳಾರಿಯಲ್ಲಿ ಶೂಟಿಂಗ್ ಮಾಡೋಣ ಅನ್ನೋದು ಯಾವ ಫಿಲ್ಮ್ ಮೇಕರ್ಗೂ ಅನ್ಸ್ಬಾರ್ದು. ಆ ಎಚ್ಚರನ ಎಲ್ಲಾ ಫಿಲ್ಮ್ ಮೇಕರ್ಗಳು ಇಟ್ಕೊಂಡು ಮಾಡ್ತಾರೆ. ನನಗೂ ಕೂಡ ಈ ಕಥೆನ ಅಲ್ಲಿ ಬಳ್ಳಾರಿನಲ್ಲಿ ಪ್ಲೇಸ್ ಮಾಡಿದಾಗ ಅದ ಅನ್ಸ್ತು. ಬಳ್ಳಾರಿ ಯಾವ್ದ್ಯಾವ್ದಕ್ಕೆ ಹೆಸರಾಗಿದೆಯಲ್ಲ, ಅಥವಾ ಬಳ್ಳಾರಿಯ ತನ ಕಾಣಿಸೋ ಎಲ್ಲಾ ಬಗೆಯ ಸೀನ್ಗಳನ್ನ ನಾನು ಬರೀಬೇಕು. ಆಮೇಲೆ ಅದು ಬಂದು ಹೋಗಂಗಿರ್ಬಾರ್ದು, ಕಥೆಯ ಭಾಗವಾಗಬೇಕು ಅಂತ. ಸೊ ಆ ಥರದ್ದೆಲ್ಲ ಇಡೀ ಬಳ್ಳಾರಿ ನಗರ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಳ್ಳಾರಿ ಮಾತುಗಳು ಕೂಡ ಇಡೀ ಬಳ್ಳಾರಿ ಸೀಮೆಯ ಮಾತುಗಳನ್ನ ಕಟ್ಟಿಕೊಡ್ತಾರೆ. ಅಲ್ಲಿನವ್ರಿಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅಂದ್ರೆ ಬಳ್ಳಾರಿಯ ಬೇರೆ ಬೇರೆ ತಾಲೂಕುಗಳು ಕೂಡ ಇದೆ. ಹೂವಿನಡಗಲಿ ಇದೆ, ಹರಪನಹಳ್ಳಿ ಇದೆ, ಸಂಡೂರ್ ಇದೆ, ಹೊಸಪೇಟೆ ಇದೆ. ಈ ತರದ ಎಲ್ಲಾ ಸಿರುಗುಪ್ಪ ಇದೆ. ಈ ತರದೆಲ್ಲ ಇಡೀ ಬಳ್ಳಾರಿ ಸೀಮೆನ ಬಳಸ್ಕೊಂಡಿದ್ದೀವಿ. ನಾವ್ ನೋಡಿದಾಗ ಪ್ರಾಬ್ಲಿ ನಮಗೂ ಇಷ್ಟ ಆಗುತ್ತೆ ಅನ್ಸುತ್ತೆ. ಈಗ ನಮ್ ನಾರ್ಮಲ್ ಕನ್ನಡ ಈ ತರ ಮಾತಾಡ್ತೀವಿ, ನೋಡಿದಾಗ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಕ್ಯಾಚ್ ಆಗಿ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ನಿಮ್ ಕಾಸ್ಟ್ಯೂಮ್ ಅಷ್ಟೇ ಚೆನ್ನಾಗಿದೆ ಆಕ್ಚುಲಿ. ಅದೇ ಆರೆಂಜ್ ಕಲರ್ ನೀವು ಸ್ಟಾರ್ಟಿಂಗ್ ಅದು ಎಂಟ್ರಿ ಟ್ರೈಲರ್ ನಲ್ಲಿ ನೋಡಿದಾಗ ಯಾರು ಡಿಸೈನ್ ಮಾಡಿದ್ದು? ಯಶಸ್ವಿನಿ ಅಂತ. ಹೌದಾ? ಎಲ್ಲಾ ಡ್ರೆಸ್ ಅಂಡ್ ಆರ್ನಮೆಂಟ್ಸ್ ಎಲ್ಲ ಅವರೇ ಡಿಸೈನ್ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಯಶಸ್ವಿನಿ ಅಂತ.
ವಂಡರ್ಫುಲ್. ಹರೀಶ್ ಶರ್ವ ಅವರೇ, ಇವಾಗ ಉತ್ತರ ಕರ್ನಾಟಕದ ಅಂದ್ರೆ ಆ ಬಳ್ಳಾರಿ ಅಂತ ಇವ್ರು ಏನ್ ಹೇಳಿದ್ರು, ಆ ರೀತಿ ಶೈಲಿಯ ಸಿನಿಮಾಗಳು ಒಂದಷ್ಟು ಬಂದಿದೆ, ಇಲ್ಲ ಅಂತಿಲ್ಲ. ಬಳ್ಳಾರಿ ನಾಗ ಆಗಿರ್ಬೋದು, ಮತ್ತೆ ಇನ್ನೂ ಕೆಲವೊಂದಷ್ಟು ಸಿನಿಮಾಗಳು ಬಂದಿದೆ. ಬಟ್ ಏನಂದ್ರೆ ಅಲ್ಲಿಂದ ಬಂದು ಅಂದ್ರೆ ಒಂದಷ್ಟು ಸಿನಿಮಾಗಳನ್ನ ಮಾಡೋರ ಸಂಖ್ಯೆ ಅಂದ್ರೆ ಆ ಸಕ್ಸಸ್ ರೇಷಿಯೋ ಸ್ವಲ್ಪ ಕಡಿಮೆ ಇದೆ. ಅಂದ್ರೆ ಅಷ್ಟು ಸಕ್ಸೀಡ್ ಆಗ್ತಿಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ ಆ ಉತ್ತರ ಕರ್ನಾಟಕದ ಆ ಮಂದಿ. ಸೊ ನೀವೇನ್ ಹೇಳ್ತೀರಾ, ನಿಮ್ಮ ಒಪಿನಿಯನ್ ಇದೆ ಇದ್ರ ಬಗ್ಗೆ? ಸೊ ಐ ಥಿಂಕ್ ಈಗ ಯಾವುದೇ ಒಂದು ಕತೆ ಬರಿಬೇಕಾದ್ರೂ ಪ್ರವೀಣ್ ಅವ್ರು ಹೇಳುದ್ರಲ್ಲ, ಬಳ್ಳಾರಿ ಯಾಕೆ ಅನ್ನೋದಕ್ಕೆ ಏನೆಲ್ಲ ಹೇಳಿದ್ರಲ್ಲ, ಹೌದು. ಐ ಥಿಂಕ್ ಫಾರ್ ದ ಸೇಕ್ ಆಫ್ ಇಟ್ ಆ ಒಂದು ಜಾಗನ ಕಥೆಯಲ್ಲಿ ಅಳವಡಿಸ್ಕೊಳ್ದಲೇನೆ ಆ ಕತೆ ಆ ಜಾಗದ ಜೊತೆಗೆ ಆ ಕತೆನು ಗೂಡ್ದಾಗ ಅದೊಂದು ಅಥೆಂಟಿಸಿಟಿ ಮತ್ತು ಅದೊಂದು ಒರಿಜಿನಾಲಿಟಿ ಸಿಗತ್ತೆ ಹೌದು, ಎಕ್ಸಾಕ್ಟ್ಲಿ. ಫಾರ್ ದ ವ್ಯೂವರ್ ಆಲ್ಸೋ ಅಂಡ್ ಫಾರ್ ದ ಮೇಕರ್ ಆಲ್ಸೋ. ಸೊ ಐ ಥಿಂಕ್ ಅದೆಲ್ಲೋ ಮಿಸ್ ಆಗ್ತಿರೋದ ಕಾರಣದಿಂದಾಗಿ ಈಗ ಉತ್ತರ ಕರ್ನಾಟಕ ಅಥವಾ ನಾರ್ತ್ ಸೈಡ್ ಇಂದ ಬಂದು ಆ ಸಿನಿಮಾಗಳು ಗೆಲ್ದಲೇ ಇರೋದಕ್ಕೆ ಅಥವಾ ಗೆಲ್ಲೋದಕ್ಕೆ ಕಾರಣ ಐ ಥಿಂಕ್ ಇಷ್ಟೇ ಅನ್ಸುತ್ತೆ ಡಿಫ್ರೆನ್ಸ್. ಅದು ಸುಮ್ಮನೆ ಫಾರ್ ದ ಸೇಕ್ ಆಫ್ ಇಟ್ ಅಲ್ದಲ್ಲ, ಅದು ಒಂದು ಗೂಡ್ಬೇಕು ಬರವಣಿಗೆ ಜೊತೆಗೆ ಆ ಜಾಗನು ಗೂಡ್ದಾಗ್ಲೇನೆ ಅದು ಸೆನ್ಸ್ ಆಗತ್ತೆ ಆಡಿಯನ್ಸ್ಗೆ. ದಟ್ ಈಸ್ ವಾಟ್ ಐ ಥಿಂಕ್ ಇವನ್ ರಕ್ಷಿ ಶೆಟ್ಟಿ ಅವ್ರಲ್ಲ ದೇ ಆರ್ ಟ್ರೈಯಿಂಗ್ ಟು ಡೂ ಅಂಡ್ ಇಟ್ ಈಸ್ ವರ್ಕಿಂಗ್. ಎಕ್ಸಾಕ್ಟ್ಲಿ. ಸೊ ಅದಾಗ್ಬೇಕು. ಸೊ ಅದಾದಾಗ ಐ ಥಿಂಕ್ ದಟ್ ಈಸ್ ವಾಟ್ ನಮ್ಮ ಮರ ಪ್ರೇಮಿ ಅರುಣಲ್ಲಿ ಅಂದ್ರೆ ವಿ ಹ್ಯಾವ್ ಟು ಫೀಲ್ ದಟ್ ಎಸೆನ್ಸ್ ಅಲ್ಲಿ ನೋಡೋ ವಿಜುವಲಿ ನೋಡೋದ್ರಿಂದನೂ ಅದೊಂದು ಜನಗಳಿಗೆ ಎಸೆನ್ಸ್ ಸಿಕ್ತು ಅಂದ್ಬಿಟ್ರೆ ಅವ್ರಿಗೆ ನೋಡುವಾಗ ಐ ಥಿಂಕ್ ಅಲ್ಲಿ ಗೆಲ್ಲತ್ತೆ ಸಿನಿಮಾ. ನಾನು ಆಕ್ಚುಲಿ ವಿಜುವಲೈಸಿಂಗ್ ಇವಾಗ ನಿಮ್ಮ ಸಿನಿಮಾ ಹೇಗ್ ಬರ್ಬೋದು ಅಂತ ಒಂದು ಆಕ್ಚುಲಿ ಲೈಕ್ ನೀವು ಮಾತಾಡ್ತಿದ್ದಾಗ ಇಟ್ ಇಸ್ ಲೈಕ್ ಒಂಥರ ವೈಬ್ ಕ್ರಿಯೇಟ್ ಆಗ್ತಾ ಇದೆ. ಅದಾಗ್ಬಿಟ್ರೆ ಖಂಡಿತವಾಗ್ಲೂ ಐ ಥಿಂಕ್ ಸಿನಿಮಾ ವಿಲ್ ವಿನ್. ಡೆಫಿನೆಟ್ಲಿ ದಟ್ ಈಸ್ ಒನ್ ವೆರಿ ಮೇಜರ್ ಪಾಯಿಂಟ್. ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಇನ್ನು ಎಷ್ಟಿದೆ? ಇನ್ನು 3 ಇದೆಯಾ? ಈಗ ಸಿನಿಮಾ ಒಬ್ಬ ಮೇಕರ್ ಆಗಿ, ಫಿಲಮ್ ಮೇಕರ್ ಆಗಿ ಮಾಡೋದು ಸಿನಿಮಾ ಅಂದ್ರೆ ಇವಾಗ ನೀವು ಸ್ಕ್ರಿಪ್ಟ್ ಇಂದ ಹಿಡಿದು ಸಾಕಷ್ಟು ನೀವು ಅಂದ್ರೆ ಪ್ರೋಸೆಸ್ಗಳನ್ನ ನೀವು ಹೋಗಿರ್ತೀರ. ಅಂದ್ರೆ ಸಾಕಷ್ಟು ರೈಟಿಂಗ್ಸ್ ಆಗಿರುತ್ತೆ, ತಿದ್ದುಪಡಿ ಆಗಿರುತ್ತೆ, ಎಲ್ಲವೂ ಆಗಿರುತ್ತೆ. ಅಂಡ್ ತುಂಬಾ ಪ್ರೋಸೆಸ್ ಅಂದ್ರೆ ಎಷ್ಟೋ ವರ್ಷಗಳು ತಗೊಂಡಿರ್ತಾರೆ ಕೆಲವೊಂದು. ಒಬ್ಬ ಮೇಕರ್ಗೆ ಸಿನಿಮಾ ಮಾಡೋದು ಗೊತ್ತಿದ್ರೆ ಸಾಕ, ಇಲ್ಲಾಂದ್ರೆ ಮಾರಾಟ ಮಾಡೋದು ಗೊತ್ತಿರ್ಬೇಕಾ? ಮಾರಾಟ ಮಾಡೋದು ಕೂಡ ಗೊತ್ತಿರ್ಬೇಕು, ಬಿಡುಗಡೆ ಮಾಡೋದು ಕೂಡ ಗೊತ್ತಿರ್ಬೇಕು. ಅಂದ್ರೆ ಯಾಕಂದ್ರೆ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಮೇಕರ್ಗೆ ಅಂತಂದ್ರೆ ನಾ ಹೇಳ್ತಾರೆ ಇದು ಎಂತ ಸಿನಿಮಾ ಅಂತ ಗೊತ್ತಿರೋರು ಎಲ್ಲರಿಗೂ ಕೂಡ. ಈಗ ಒಂದಷ್ಟು ಸಿನಿಮಾಗಳಿಗೆ ಡೈರೆಕ್ಟರ್ ಕೊನೆ ಹೊತ್ತಲ್ಲಿ ಇರಲ್ಲ, ಆದ್ರೆ ಅವ್ನ ತಂಡ ಇರುತ್ತೆ ಅಥವಾ ಪ್ರೊಡಕ್ಷನ್ ಟೀಮ್ ಇರುತ್ತೆ ರಿಲೀಸ್ ಮಾಡಕ್ಕೆ. ಸೊ ಹಿಂಗೆ ಸಿನಿಮಾದ ಬಗ್ಗೆ ಗೊತ್ತಿರೋ ಎಲ್ಲರೂ ಕೂಡ ಆ ಸಿನಿಮಾದೊಂದಿಗೆ ಇರಬೇಕು. ಯಾಕಂದ್ರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇದು ಯಾರಿಗೆ ಮಾಡಿರೋ ಸಿನಿಮಾ, ಆಮೇಲೆ ಇದನ್ನ ಎಲ್ಲೆಲ್ಲಿ ಇಟ್ರೆ ಮಾರ್ಕೆಟ್ ಅಲ್ಲಿ ಜನರ ಗಮನ ಇದ್ರ ಕಡೆಗೆ ಹರಿಯುತ್ತೆ, ಆಮೇಲೆ ಎಷ್ಟಿಡಬೇಕು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಅಂದ್ರೆ ಆ ಪ್ಲೇಸ್ಮೆಂಟ್ ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ಒಂದು ಪ್ರಾಡಕ್ಟ್ ಗೆ. ನಾವು ಇಡೀ ಸಿನಿಮಾನ ಆಫ್ಟರ್ ಕಂಪ್ಲೀಷನ್ ಆಫ್ ಇಟ್ ನಾವು ಅದನ್ನ ಪ್ರಾಡಕ್ಟ್ ತರಾನೇ ಇದು ಮಾಡ್ಬೇಕು. ಯಾಕಂದ್ರೆ ವೈಲ್ ಮೇಕಿಂಗ್ ಅ ಫಿಲ್ಮ್ ಇಟ್ಸ್ ಅನ್ ಪ್ಯೂರ್ಲಿ ಆರ್ಟ್. ಬಟ್ ಅದು ಹೊರಗಡೆ ಬಂದು ಜನರ ಮುಂದೆ ಇಡುವಾಗ, ಈಗ ನನ್ನ ಸಿನಿಮಾನ ನಾನು ಎಷ್ಟು ಕಡೆ ಬಿಡುಗಡೆ ಮಾಡಬೇಕು, ಆಮೇಲೆ ಎಲ್ಲೆಲ್ಲಿ ಬಿಡುಗಡೆ ಮಾಡಬೇಕು, ಯಾವ್ಯಾವ ವಾರ ಯಾವ್ಯಾವ ಮಂದಿಗೆ ನಾನು ತೋರಿಸ್ಬೇಕು. ಸೊ ಇದೆಲ್ಲದೂ ಕೂಡ ತುಂಬಾ ಎಲ್ಲವೂ ಪ್ಲಾನ್ ಆಗಿದೆ. ಈಗ ನಾವು ಮೊದಲನೇ ವಾರ 50 ಸ್ಕ್ರೀನ್ ಅಲ್ಲಿ ನಾವು ಬೆಂಗಳೂರು ಮತ್ತೆ ಇಡೀ ಕರ್ನಾಟಕದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ. ಅದಾದ್ಮೇಲೆ ನಿಧಾನಕ್ಕೆ ನಾವು ನಮ್ಮ ಸ್ಕೇಲ್ ನ ಇನ್ನೂ ಹೆಚ್ಚು ಮಾಡ್ತಾ ಹೋಗ್ತೀವಿ. ಡಿಸ್ಟ್ರಿಬ್ಯೂಷನ್ ಎಲ್ಲ ಯಾರು ತಗೊಂಡಿದ್ದಾರೆ? ಡಿಸ್ಟ್ರಿಬ್ಯೂಷನ್ ಅವರು ಚಂದನ್ ಫಿಲ್ಮ್ಸ್ ಅಂತ ಮಾಡ್ತಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಥಿಯೇಟರ್ ಸೆಟಪ್ ಎಲ್ಲ ತುಂಬಾ ಚೆನ್ನಾಗಿದೆ, ಮಾಡ್ಕೊಟ್ಟಿದ್ದಾರೆ. ಅದೊಂದು ನಡೀತಿದೆ. ಆಮೇಲೆ ಅದೇ ನಮ್ಮ ಟ್ರೈಲರ್ ಟೀಸರ್ ಹಾಡುಗಳನ್ನ ನೋಡಿದ್ರೆ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇದು ಯಾವ ತರದ ಸಿನಿಮಾ, ಯಾವ ಜಾನರ ಸಿನಿಮಾ, ಯಾರಿಗೆ ಇದು ಒಗ್ಗುತ್ತೆ, ಆಮೇಲೆ ಯಾರು ಇದನ್ನ ಬಂದು ನೋಡ್ಬೋದು ಅನ್ನೋದು. ಸೊ ಇದೆಲ್ಲದು ಅಲ್ಲಿಂದಾನೇ ಶುರುವಾಗಿದೆ. ನಮ್ಮ ಮಾರ್ಕೆಟಿಂಗ್ ಅನ್ನೋದೇ ಈಗ ಬಿಡುಗಡೆ ಮಾಡುತ್ತಿರೋದೇ ನಮ್ದು ಜನರಿಗೆ ತೋರ್ಸೋದೇ ಮಾರ್ಕೆಟಿಂಗ್ ಅಂಡ್ ಪಬ್ಲಿಸಿಟಿ. ನಾವು ನಮ್ ಟೀಸರ್ ಕಟ್ಟು ಟ್ರೇಲರ್ ಕಟ್ಟು ಎಲ್ಲದೂ ಕೂಡ ಅದೇ ನಿಟ್ಟಿನಲ್ಲೇ ಮಾಡಿದೀವಿ. ಜಾನ್ರಾ ತೋರ್ಸೋದು, ಯಾವ ತರದ ಸಿನಿಮಾ, ಆಮೇಲೆ ಎಲ್ಲಿ ನಡೆಯೋ ಸಿನಿಮಾ, ಇದನ್ನೆಲ್ಲ ಮೊದಲೇ ಹೇಳ್ತೀವಿ. ವಂಡರ್ಫುಲ್. ಅಂಡ್ ಮುಂಚೆ ಏನಾಗ್ತಿತ್ತು ಅಂದ್ರೆ ಐ ಬಿಲೀವ್ ಲೈಕ್ ಆರ್ಟಿಸ್ಟ್ ಬಂದು ಜಸ್ಟ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಮಾಡಿ ಪ್ರಮೋಷನ್ ಮಾಡಿ ಹೋಗ್ತಿದ್ರು. ಬಟ್ ಇವಾಗ ಯಾವ ತರ ಸಿಚುವೇಶನ್ ಅಂದ್ರೆ ಆರ್ಟಿಸ್ಟ್ ಆಗಿ ಕೂಡ ಈ ಎಲಿಮೆಂಟ್ಸ್ ಎಲ್ಲ ತಿಳ್ಕೊಬೇಕು ಅಂತ ಅನ್ಸುತ್ತೆ. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಆಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಲ್ಲ ಅಂತ ಅನ್ಸುತ್ತೆ. ಹೌದು. ಸೊ ಇದನ್ನು ತಿಳ್ಕೊಬೇಕು, ಈ ತರ ವಿಚಾರಗಳನ್ನು ತುಂಬಾ. ಹೌದೌದು. ಅಂದ್ರೆ ನಾವು ಮಾಡ್ತಿರೋ ಸಿನಿಮಾ ಅಂದ್ರೆ ಆಕ್ಟರ್ಗಳಾಗ್ಲಿ ಫಿಲ್ಮ್ ಮೇಕರ್ಸ್ ಆಗ್ಲಿ, ನಾವು ಮಾಡ್ತಿರೋ ಸಿನಿಮಾ ಎಂತದು ಅನ್ನೋದನ್ನ ನಾವು ಇನ್ನೊಬ್ಬರಿಗೆ ಮುಟ್ಟಿಸ್ಬೇಕು.
ದಿನ ದಿನದ ಕೆಲಸಗಳಲ್ಲಿ. ಸೊ ಆ ಹೊತ್ತಲ್ಲೂ ಕೂಡ ಇದು ಎಲ್ಲಿದೆ, ಇದು ಹೆಂಗ್ ಪ್ಲೇಸ್ ಮಾಡ್ತಿದ್ವಿ, ಇದೆಲ್ಲದೂ ಕೂಡ ಸಿನಿಮಾದ ಇನ್ನೊಂದು ಔಟ್ ಪ್ರತಿ ಆಕ್ಟರ್ಗಳು ಕೂಡ ಟೆಕ್ನಿಷಿಯನ್ಸ್ ಗೊತ್ತಿದ್ರೆ ಅದು ಇನ್ನೊಂದಷ್ಟು ಜನರಿಗೆ ಮುಟ್ಟುತ್ತೆ. ಅದನ್ನ ನಾವು ನಮ್ಮ ಸಿನಿಮಾದಲ್ಲಿ ಮಾಡ್ತಿದೀವಿ. ವಂಡರ್ಫುಲ್ ಸರ್. ಐ ಥಿಂಕ್ ಆನೆಸ್ಟ್ ಅಪ್ರೋಚ್ ಟುವರ್ಡ್ಸ್ ಪೀಪಲ್. ಹೌದೌದು. ಬಿಕಾಸ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನಮ್ಮಂತ ಹೊಸ ತಂಡ ಕಟ್ಕೊಂಡು ಬಂದಾಗ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಆ ಒಂದು ಕಮರ್ಷಿಯಲಿ ಒಂದಿಷ್ಟು ಅಮೌಂಟಿಗೆ ಅನ್ನೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ನಾವು ಅನ್ಕೊಂಡ್ರು ದುಡ್ಡು ಅಂತ ಬಂದಾಗ ಐ ಥಿಂಕ್ ಪ್ರೊಡಕ್ಷನ್ ಅದಾಗಲ್ಲ. ಸೊ ಅವಾಗ ನಮ್ಮ ಕತೆ ಅಥವಾ ನಮ್ಮ ಪ್ರಾಡಕ್ಟ್ ನ ಹಾನೆಸ್ಟಿನ ಜನಗಳಿಗೆ ಅಷ್ಟೇ ಅದೇ ರೀತಿಯಲ್ಲಿ ತಲುಪಿಸೋದು ಒಂದು ಸ್ಟ್ರಾಟಜಿ. ಐ ಥಿಂಕ್ ದಿಸ್ ಈಸ್ ವಾಟ್ ವಿ ಆರ್ ವರ್ಕಿಂಗ್. ಅದ್ರ ಜೊತೆಗೆ ಒಂದಿಷ್ಟು ನಿಮ್ಮಂತವರೆಲ್ಲ ಸೇರಿ ಆಗ್ತಿರೋದು. ಸಿನಿಮಾ ವಿನ್ ಆದ್ರೆ ನೆಕ್ಸ್ಟ್ ಪ್ರೊಡ್ಯೂಸರ್ ಬರ್ತಾರೆ, ಓಕೆ ವಿಲ್ ಪ್ರೊಡ್ಯೂಸ್ ಅನ್ಬಿಟ್ಟು. ಈ ತರ ಪ್ರೊಡ್ಯೂಸರ್ ಗೆ ಲಾಸ್ ಆಗ್ತಿದೆ ಅಂದ್ರೆ ಅಗೈನ್ ಅವ್ರು ನೆಕ್ಸ್ಟ್ ಮೂವಿ ತಗೊಳಕ್ಕೆ ಎದುರ್ಕೊಂತಾರೆ. ಸೊ ಅದೊಂದಿದೆ ಇವಾಗ. ಹೌದೌದು. ಅಂದ್ರೆ ನಮ್ಮ ಕೆಲಸದಿಂದ ನಮ್ಮ ಅಚ್ಚುಕಟ್ಟುತನ ತೋರ್ಸಿದ್ರೆ ಅದನ್ನ ತೋರಿಸ್ತಿದೀವಿ ನಾವು. ಆಮೇಲೆ ಅದನ್ನ ನಾವ್ ಎಷ್ಟು ಮಾಡಿದೀವಿ ಅದನ್ನೇ ಹೇಳ್ತಿದೀವಿ ಜನರಿಗೆ ಅಷ್ಟೇ. ಆಮೇಲೆ ನಮ್ಮ ಸ್ಕೇಲ್ ಕಮ್ಮಿ ಆಗಿರೋದ್ರಿಂದ ನಾವು ನಮ್ ಸಿನಿಮಾದ ಮೂಲಕನೇ ನಾವು ಕೆಲಸ ಮಾಡೋದು. ಯಾಕಂದ್ರೆ ನಾವು ಅಂದ್ರೆ ಸಿನಿಮಾದ ಹೊರಗಡೆ ನಾವು ಸಿನಿಮಾದ ಬಗ್ಗೆ ಎಷ್ಟೇ ಹೇಳ್ಕೊಂಡ್ರು ಕೂಡ ಸಿನಿಮಾದ ಒಳಗಡೆಯಿಂದನೇ ಅದು ಬೆಳೆಯೋದು. ಸೊ ಆ ಮಾತು ಮೊದ್ಲಿಂದನೂ ಇದೆ. ಆಮೇಲೆ ಈಗ್ಲೂ ನಡೀತಿರೋದು ಅದೇ, ಸಿನಿಮಾ ತಂತಾನೆ ತಾನು ಉಳಿಸ್ಕೋಬೇಕು ಅಂತ. ಆ ನಂಬಿಕೆ ಮೇಲೆ ನಾವು ಸಿನಿಮಾ ಮಾಡ್ತಿರ್ತೀವಿ. ಒಳ್ಳೆ, ತುಂಬಾ ಒಳ್ಳೇದಾಗ್ಲಿ. ಲಾಸ್ಟ್ ಒನ್ ಮೂರು ತಗೊಳ್ಳಿ ಸರ್. ಕೊನೆ ಒಂದು ಬಿಟ್ಟು ಇದು ಆಕ್ಚುಲಿ ನನ್ನ ಮುಂಚೆನೆ ಫಸ್ಟೇ ಒಂದು ಕೇಳೋಣ ಅಂತ ಅನ್ಕೊಂಡೆ. ಪ್ರಮೋಷನ್ಸ್ಗಳು ನಾನು ಆಗ್ಲೇ ಹೇಳ್ದಾಗೆ ವೆದರ್ ಇಟ್ ಈಸ್ ಅ ಟೈಟಲ್ ಲಾಂಚ್ ಆರ್ ವೆದರ್ ಇಟ್ ಈಸ್ ಅ ಟೀಸರ್ ಲಾಂಚ್ ಆರ್ ಟ್ರೈಲರ್ ಲಾಂಚ್, ಎಲ್ಲವೂ ಕೂಡ ತುಂಬಾ ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ, ದೊಡ್ಡ ಸ್ಕೇಲ್ ಅಲ್ಲಿ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿನಲ್ಲಿ ಇವಾಗ. ಅದೇ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಕರೆಸಿ ದೊಡ್ಡ ಇವೆಂಟ್ಗಳು ಮಾಡಿ ಆ ತರ ಒಂದಷ್ಟು. ಇವಾಗ 25ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂಡ್ ಇನ್ನೂ ಅಷ್ಟು ಸದ್ದು ಮಾಡ್ತಿಲ್ಲ ಅಂದ್ರೆ ಇವಾಗ. ಸೊ ಪ್ರಮೋಷನ್ಸ್ಗಳು ನೀವು ಇನ್ನೂ ಏನೇನೆಲ್ಲ ಮಾಡ್ತಿದ್ದೀರಾ ಅಂತ. ಸೊ ನಿಮ್ಗೆ ಅನ್ಸಿಲ್ವಾ ಲೈಕ್ ಅಂದ್ರೆ ಇನ್ನೂ ಸ್ವಲ್ಪ ರೀಚ್ ಆಗ್ಬೇಕು ಅಂದ್ರೆ ಪ್ರಮೋಷನ್ಸ್ ಇನ್ನೂ ಮಾಡಬಹುದಾಗಿತ್ತು ಅಂತ? ಅಂದ್ರೆ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ನಮ್ಗೆ ನಮ್ಮ ಸಿನಿಮಾ ಯಾವ ಮಟ್ಟಿಗಿನ ಸಿನಿಮಾ ಅನ್ನೋದು ನೋಡುಗರಿಗೆ ಗೊತ್ತಾಗ್ಬೇಕು. ಅದನ್ನ ನಾವು ಟೀಸರ್ ಟ್ರೈಲರ್ ಗಳಲ್ಲಿ ಹೇಳಿದೀವಿ. ಆಮೇಲೆ ಈ ಸಿನಿಮಾನ ನಾವು ಈ ಸ್ಕೇಲ್ ಅಲ್ಲಿ ಬಿಡುಗಡೆ ಮಾಡ್ತಿಲ್ಲ. ಯಾಕಂದ್ರೆ ನೀವು ಸ್ಟಾರ್ ಸಿನಿಮಾಗಳಾಗ್ಲಿ ಅಥವಾ ತುಂಬಾ ದೊಡ್ಡ ಬಜೆಟಿನ ಸಿನಿಮಾಗಳಾಗ್ಲಿ ಅಲ್ಲಿ ಬಂಡವಾಳನೇ ಅಷ್ಟಿರುತ್ತೆ. ಸೊ ಆ ಬಂಡವಾಳವನ್ನ ನಾವು ಥಿಯೇಟರ್ ಗಳಿಂದ ತೆಗಿಬೇಕು ಅಂತ ಅಂದ್ರೆ ಅದನ್ನ ಅಷ್ಟು ಮಟ್ಟಿಗೆ ಪ್ರಚಾರ ಮಾಡ್ಲೇಬೇಕು. ಯಾಕಂದ್ರೆ ಅಲ್ಲಿನ ಅಂದ್ರೆ ಯಾವ ಸಣ್ಣ ಸಿನಿಮಾ ಆಗ್ಲಿ ದೊಡ್ಡ ಸಿನಿಮಾ ಆಗ್ಲಿ ಎಲ್ಲರ ಕೆಲಸ ಅಷ್ಟಿರುತ್ತೆ. ಆದ್ರೆ ದೊಡ್ಡ ಸಿನಿಮಾಗಳ ಬಜೆಟ್ಗೆ ಅಲ್ಲಿನ ದುಡ್ಡನ್ನ ಕೂಡ ಗಮನದಲ್ಲಿ ಇಟ್ಕೋಬೇಕು. ನಾನು ಇದನ್ನ ಮತ್ತೆ ಬರೋ ದುಡ್ಡಿಂದ ಇನ್ನೊಂದ್ ಸಿನಿಮಾ ನಾನು ಅದು ಹೊಂದಿಸ್ಕೋಬೇಕು ಅಥವಾ ಇನ್ನೊಂದ್ ಸಿನಿಮಾ ಮಾಡಕ್ ನನಗೆ ನಂಬಿಕೆ ಬರಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ರಿಕವರಿ ಆಗ್ಬೇಕು. ಸೊ ಈ ತರದ ಅಂಶಗಳು ಜಾಸ್ತಿ ಇರ್ತವೆ. ದೊಡ್ಡ ಅಂದ್ರೆ ಬಜೆಟ್ ಜಾಸ್ತಿ ಆದಂಗೆಲ್ಲ ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ನಾನು ನಿಮ್ಗೆ ಹೇಳ್ದಂಗೆ ನಮ್ಮ ಸಿನಿಮಾದ ಮಾರ್ಕೆಟಿಂಗ್ ಬಜೆಟ್ ಏನಿದೆ ಅಲ್ಲ, ನಾವು ಈ ಸಿನಿಮಾನ ಮೊದಲ ವಾರದಲ್ಲಿ ನಾವು ಎಷ್ಟು ಜನರಿಗೆ ಮುಟ್ಟಿಸಬಹುದು ಈ ಮಾರ್ಕೆಟಿಂಗ್ ಅಲ್ಲಿ ಅಂದ್ರೆ ಈ ಬಜೆಟ್ ಅಲ್ಲಿ ಅನ್ನೋದನ್ನ ನಾವು ಮಾಡ್ತಿದೀವಿ. ಅದಕ್ಕೋಸ್ಕರನೇ ನಾವು ಈ ಕತೆ ಬಳ್ಳಾರಿನಲ್ಲಿ ಸೆಟ್ ಆಗಿರೋದ್ರಿಂದ ಬಳ್ಳಾರಿ ಪ್ರಮೋಷನ್ಸ್ ನ ಜಾಸ್ತಿ ಮಾಡ್ಕೊಂಡಿದೀವಿ. ಆಮೇಲೆ ಇಲ್ಲಿ ಮಲ್ಟಿಪ್ಲೆಕ್ಸ್ ಗಳು ಏನಿದಾವಲ್ಲ ಆ ಆಡಿಯನ್ಸ್ ನ ಮಾತಾಡಿಸ್ತಿದೀವಿ. ಆಮೇಲೆ ನಮ್ಮ ವಿಶೇಷಗಳು ಚಟುವಟಿಕೆಗಳಲ್ಲಿ ಏನಂದ್ರೆ ನಾವು ಅರುಣ್ ಅನ್ನೋ ಹೆಸರು ವಿಶೇಷವಾಗಿರೋದ್ರಿಂದ ಅಂತ ಅರುಣ್ ಅನ್ನೋಷ್ಟು ಜನರನ್ನ ಮಾತಾಡಿಸ್ತೀವಿ. ಅಂದ್ರೆ ಸೊಸೈಟಿಯ ಬೇರೆ ಬೇರೆ ಅರುಣ್ಗಳಿರ್ತಾರಲ್ಲ. ಇವತ್ತು ಬೆಳಿಗ್ಗೆ ತಾನೇ ನಾವು ಅರುಣ್ ಸಾಗರ್ ಸರ್ ಹತ್ರ ಮಾತಾಡ್ಸಿ ಬಂದಿದ್ವಿ. ಅವರು ನಮ್ ಟೀಸರ್ ನೋಡಿ ಟ್ರೇಲರ್ ನೋಡಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಹೀಗೆ ಸೊಸೈಟಿಯ ಬೇರೆ ಬೇರೆ ಅರುಣ್ಗಳನ್ನ ಮಾತಾಡಿಸ್ತಿದೀವಿ. ಆಮೇಲೆ ಹಂಗೆ ಮಾತಾಡಿಸ್ತೀವಿ. ಕಾವ್ಯನೂ ಮಾತಾಡಿಸ್ತೀವಿ. ಕಾವ್ಯ ಸುಮಾರು ಜನ ಇದ್ದಾರೆ, ಅವ್ರನ್ನ ಕೂಡ ಅವ್ರನ್ನ ಮಾತಾಡ್ಸ್ತೀವಿ. ಆಮೇಲೆ ಅವ್ರನ್ನ ನಾವು ಥಿಯೇಟರ್ ಕರಿತೀವಿ. ಅಂದ್ರೆ ನಿಮ್ಮ ಹೆಸರಿನ ಸಿನಿಮಾ ಬನ್ನಿ ನೋಡಿ ಅಂತ. ನನ್ನ ಹೆಸರು ಕಾವ್ಯ ಅಂದಿದ್ರೆ ಖಂಡಿತ ಮಾತಾಡಿಸ್ತಿದ್ವಿ. ಆಮೇಲೆ ಅಷ್ಟೇ ಅಲ್ಲ, ಆ ಹೆಸರಿನ ಅವ್ರಿಗೆ ನಾವು ಉಚಿತವಾಗಿ ಮೊದಲ ವಾರ ಮಾತ್ರ ಕಂಡೀಷನ್ ಅಲ್ಲಿ ನಾವು ಕರೆಸ್ತೇವೆ. ಒಳ್ಳೆ ಪ್ರಮೋಷನ್ ಆಕ್ಚುಲಿ ಇದು. ಅಂದ್ರೆ ಯಾಕಂದ್ರೆ ನಾವು ಅವರು ಕೂಡ ಅಂದ್ರೆ ಆ ಹೆಸರುಗಳನ್ನ ಇಟ್ಕೊಂಡು ನಾವು ಇಡೀ ಸಿನಿಮಾನ ಕಟ್ಟಿದ್ದೀರಾ? ಹೌದು. ಸೊ ಹಂಗಾಗಿ ಅವ್ರು ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಖುಷಿ ಆಗುತ್ತೆ ನಮ್ಗೆ. ಅದಕ್ಕೆ ಅದನ್ನ ಮಾಡ್ತಿದೀವಿ. ಆಮೇಲೆ
ಆಮೇಲೆ ನಾವು ಈ ಈ ಸಿನಿಮಾನ ಬೆಳೆಸ್ತಾ ನಿಮ್ಗೆ ಹೇಳ್ದಂಗೆ ಮೊದಲು ಒಂದಷ್ಟು ಜನರಿಗೆ ತೋರಿಸಿ ಆಮೇಲೆ ಹಂಗ್ ಬೆಳೆಸೋಣ ಅಂತ. ಯಾಕಂದ್ರೆ ಈ ಬಜೆಟ್ಗೆ ಪ್ರತಿಯೊಂದು ಸಿನಿಮಾಗೆ ತನ್ನಗೆ ಆದ ಒಂದು ಮಾರ್ಕೆಟಿಂಗ್ ಮತ್ತೆ ಪಬ್ಲಿಸಿಟಿ ಬಜೆಟ್ ಇರುತ್ತೆ. ಸೊ ಈ ಮೊದಲ ವಾರಕ್ಕೆ ನಾವು ಇದನ್ನ ಇಟ್ಕೊಂಡು ಆಮೇಲೆ ಸಿನಿಮಾದೊಂದಿಗೆ ಗುರುತಿಸಿಕೊಂಡಿರುವ ಎಲ್ಲಾ ಜನರ ಜೊತೆ ನಾವು ನಮ್ಮ ಸಿನಿಮಾ ಬಗ್ಗೆ ಹೇಳ್ತಿದೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮ ಚಾನೆಲ್ಗಳು ಅಥವಾ ನಿಮ್ಮ ಕೆಲಸಗಳಿದೆಯಲ್ಲ ಅದು ಡೆಡಿಕೇಟೆಡ್ ಟು ಫಿಲ್ಮ್. ಸೊ ಆ ತರದ ಯೂಟ್ಯೂಬ್ ಚಾನೆಲ್ಗಳು ಅಥವಾ ಆ ತರದ ಮಂದಿಗೆ ನಾವು ನಮ್ಮ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನೀವು ನಮ್ಗೆ ಅವಕಾಶ ಕೊಟ್ರಿ ಇದಕ್ಕೆ, ಅದಕ್ಕೆ ತುಂಬಾ ದೊಡ್ಡ ನನ್ನಿ ನಿಮ್ಗೆ. ಅದೇ ತುಂಬಾ ಒಳ್ಳೆ ಪ್ರಯತ್ನ ಆಕ್ಚುಲಿ. ಬಿಕಾಸ್ ಏನಕ್ಕಂದ್ರೆ ಇವಾಗ ಯಾರೇ ಆಗಿರ್ಬೋದು, ಇವಾಗ ನಾವು ಕೂಡ ನಿಮ್ಮನ್ನ ಒಂದು ಸಂದರ್ಶನ ಮಾಡ್ಬೇಕು, ನಿಮ್ಮ ಟೀಮ್ ಅನ್ನ ಒಂದು ಸಂದರ್ಶನ ಮಾಡ್ಬೇಕು ಅಂದ್ರೆ ನಿಮ್ಮ ಕೆಲಸವನ್ನ ಫಸ್ಟ್ ನೋಡಿರ್ತೀವಿ. ನೀವು ತಮ್ಮ ಟೀಸರ್ ಅನ್ನ ಕಳ್ಸಿಕೊಟ್ರಿ, ಟ್ರೈಲರ್ ಅನ್ನ ಕಳ್ಸಿಕೊಟ್ರಿ, ತುಂಬಾ ನೀಟ್ ವರ್ಕ್ ಅಂತ. ಸೊ ಇವಾಗ ಈ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಿದೆ. ಹೊಸ ಪ್ರಯತ್ನಗಳು, ಹೊಸ ಪ್ರತಿಭೆಗಳು ಬರ್ಬೇಕು ಆಕ್ಚುಲಿ. ಅಂದ್ರೆ ಎಲ್ಲರೂ ಇಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಒಬ್ಬರ ಕೆಲಸ ಇನ್ನೊಬ್ರಿಗೆ ಇಷ್ಟ ಆದಾಗ ನನ್ನ ಶಕ್ತಿಯನ್ನು ಮೀರಿ ನಾನು ಅವ್ರಿಗೆ ನೆರವಾಗೋದು. ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಹೊತ್ತಲ್ಲಿ ನಾನು ಕಂಡುಕೊತಿದ್ದೀನಿ ಇಂಡಸ್ಟ್ರಿನಲ್ಲಿ ಸುಮಾರು ಜನ ಇದ್ದಾರೆ. ಬನ್ನಿ ನಾವು ನಮ್ ಕೈಲಿ ಏನಾಯ್ತು ಅದನ್ನ ಮಾಡೋಣ. ನೀವು ಸಿನಿಮಾ ಮಾಡಿದೀರಿ, ಅದನ್ನ ಜನಕ್ಕೆ ಮುಟ್ಸೋ ಕೆಲಸದ ಜಾಗದಲ್ಲಿ ನಾವಿದೀವಿ. ನಿಮ್ಮ ಕೆಲಸ ನಮಗೆ ಕಾಣಿಸ್ತಿದೆ, ನಾವು ಮುಟ್ಟಿಸ್ತೀವಿ, ಬನ್ನಿ, ಅದ್ರಲ್ಲಿ ಏನಿದೆ ಅಂತ. ನನಗೆ ಈ ವಾತಾವರಣ ಇದೆಯಲ್ಲ ನನಗೆ ತುಂಬಾ ಖುಷಿ ಪಡ್ತಿದೆ. ನನಗೆ ತುಂಬಾ ಖುಷಿ ಪಡ್ತಿದೆ. ಅಂದ್ರೆ ನಾವು ನಮ್ ಬಜೆಟ್ ಇಷ್ಟು ಅಂತ ಒದ್ದಾಟದಲ್ಲೂ ಕೂಡ ಸಿನಿಮಾದಲ್ಲಿ ತುಂಬಾ ಅವಾಗ್ಲೇ ಗುರ್ಸ್ಕೊಂಡಿರೋರು ಎಲ್ಲರೂ ಬಂದು ಬನ್ನಿ ನಿಮ್ ಜೊತೆ ನಿಂದಿರ್ತೀವಿ ಜನರಿಗೆ ಮುಟ್ಸಕ್ಕೆ ಅಂತೀವಲ್ಲ, ಅದು ಇಡೀ ತಂಡದ ಹುರುಪನ್ನ ಎಷ್ಟು, ನಾನು ಅದನ್ನೇ ಹೇಳ್ತೀನಿ, ಎಷ್ಟು ಇವಾಗ ಗೊತ್ತಾಗುತ್ತೆ ದೇರ್ ಇಸ್ ಆಕ್ಚುಲಿ ಯೂನಿಟಿ ಇನ್ ದ ಇಂಡಸ್ಟ್ರಿ. ಕೆಲವೊಂದು ಹೇಳ್ತಾರೆ, ಕೆಲವೊಬ್ರು ಇಲ್ಲ ಅಂತ. ಅದೇನಿಲ್ಲ ಅಂದ್ರೆ ನಿಮ್ ಕೆಲ್ಸನ ನೋಡ್ತಾರೆ, ನೀವ್ ಹೇಳಿದ್ರಲ್ಲ ನಿಮ್ ಕೆಲ್ಸ ನೋಡ್ತಾರೆ, ನಿಮ್ ಜೊತೆ ಗುರ್ಸ್ಕೋತಾರೆ. ನನಗೆ ಅದು ನನ್ನ ಕನ್ನಡ ಇಂಡಸ್ಟ್ರಿ ಬಗ್ಗೆ ನನಗೆ ಅದು ತುಂಬಾ ವಂಡರ್ಫುಲ್ ಸರ್. ಎಲ್ಲ ತುಂಬಾ ಒಳ್ಳೇದಾಗ್ಲಿ. 3 ಜನಕ್ಕೆ ಅಮರ ಪ್ರೇಮಿ ಅರುಣ್ ಗೆಲ್ಲಲಿ. ಅಣ್ಣ ನೀವು ಹೇಳಿದ್ರೆ ಒಂದು ಬಳ್ಳಾರಿ ಒಂದು ಸೊಗಡಿನ ಒಂದು ಫ್ಲೇವರ್ ಅನ್ನ ತಂದು ಕೊಡ್ತಿದ್ದೀರಾ. ಎಲ್ರಿಗೂ ಕೂಡ ಇದು ಕನೆಕ್ಟ್ ಆಗ್ಲಿ, ಇಷ್ಟವಾಗುತ್ತೆ ಅಂತ ನಾನು ಅನ್ಕೋತಿದ್ದೀನಿ. ಡೆಫಿನೆಟ್ಲಿ ಸದ್ದು ಮಾಡ್ಲಿ. 25ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಎಲ್ರು ಕೂಡ ಈ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಿ ಅಂಡ್ ಈ ಚಿತ್ರತಂಡವನ್ನ ಗೆಲ್ಲಿಸಿ. ಸೊ ಇದು ನಮ್ಮ ಯೂಟ್ಯೂಬ್ ಚಾನಲ್ ಸೌತ್ ಟಾಕೀಸ್ ಮುಖಾಂತರ ನನ್ನ ಒಂದು ಏನೋ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ಸೊ 3 ಜನಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಇಟ್ ವಾಸ್ ಏನಾದ್ರು ಹೇಳಂಗಿದ್ರೆ ಯು ಕ್ಯಾನ್ ಟೆಲ್ ಹಿಯರ್. ಏಪ್ರಿಲ್ 25ಕ್ಕೆ ನಮ್ಮ ಅಮರ ಪ್ರೇಮಿ ಅರುಣ್ ಸಿನಿಮಾ ಇಡೀ ಕನ್ನಡ ನಾಡಿನ ತುಂಬಾ ಕರ್ನಾಟಕದೆಲ್ಲೆಡೆ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಮನೆ ಮಂದಿ ಎಲ್ಲ ಬಂದು ನಮ್ಮ ಅಮರ ಪ್ರೇಮಿ ಅರುಣ್ ಸಿನಿಮಾನ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಎಲ್ರಿಗೂ ಶರಣ. ಸೊ ಏಪ್ರಿಲ್ 25th ಅಮರ ಪ್ರೇಮಿ ಅರುಣ್. ಥ್ಯಾಂಕ್ ಯು. ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.